ವೀಣಾ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಸಿಂಪಲ್ಲಾಗಿ ಬೇಗನೆ ಆಗುವಂತಹ ಉಚ್ಚೆಳ್ಳು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಉಚ್ಚೆಳ್ಳು ಅನ್ನೋದು ತುಂಬ ಬಾಡಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ನಮ್ಮ ಒಂದು ಮೂಳೆಗಳನ್ನ ಗಟ್ಟಿ ಸ್ಟ್ರಾಂಗ್ ಮಾಡುತ್ತೆ. ಆಮೇಲೆ ಇದರಿಂದ ಕ್ಯಾಲ್ಶಿಯಂ ಜನ್ರೇಟ್ ಆಗುತ್ತೆ. ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಕ್ಯಾಲ್ಶಿಯಮ್ಮು ಇದರಲ್ಲಿದೆ. ಸೊ ಉಚ್ಚೆಳ್ಳು ಅನ್ನೋದು ಒಳ್ಳೆ ಇಂಗ್ರೀಡಿಯೆಂಟ್ಸು. ಇದನ್ನು ಚೆನ್ನಾಗಿ ಘಮ ಘಮ ಅಂತ ಹುರ್ಕೊಬೇಕು. ಅಂದರೆ ಘಮ ಘಮ ಬರೋ ಹಾಗೆ ಒಂದು 10 ಮಿನಿಟ್ಸು ಲೋ ಫ್ಲೇಮಲ್ಲಿಟ್ಟು ಹುರ್ಕೊಬೇಕು ಚೆನ್ನಾಗಿ. ಇದಾದಮೇಲೆ ನಾವು ಒಂದು ಅರ್ಧ ಕಪ್ಪು ಕಡಲೆಬೀಜ ತೊಗೊಳ್ಳೋಣ. ಕಡಲೆಬೀಜನೂ ಅಷ್ಟೇ ಚೆನ್ನಾಗಿ ಮಾಮೂಲಿ ಈಗ ಮಾಮೂಲಿ ಚಟ್ನಿ ಮಾಡಿದಾಗ ಹುರಿತೀವಲ್ಲ, ಕಡಲೆಬೀಜ ಅಥವಾ ಶೇಂಗಾ ಅಂತಲೂ ಕರಿತೀವಿ, ಅದನ್ನು ಹುರ್ಕೊಬೇಕು. ಈಗ ನಾನು ಒಂದು ಹಾಫ್ ಕಪ್ ಈ ಉಚ್ಚೆಳ್ಳು ಮತ್ತು ಒಂದು ಹಾಫ್ ಕಪ್ ಕಡಲೆಬೀಜ ಮತ್ತು ಕಾಯಿ, ಒಣ ಕೊಬ್ಬರಿ ಆದರೂ ತೊಗೋಬೋದು ಅಥವಾ ಹಸಿ ತೆಂಗಿನಕಾಯಿ ಆದರೂ ತೊಗೋಬೋದು. ಅದಾದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿಟ್ಕೊಂಡಿನಿ ಮತ್ತು ಕರ್ಬೇವಿನ ಸೊಪ್ಪು, ಒಂದು 4-5 ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು ಇಷ್ಟನ್ನು ಹಾಕಿ ರುಬ್ಕೊಳ್ಳೋದಷ್ಟೇ. ಬೇಗನೇನೂ ಆಗುತ್ತೆ ಮತ್ತು ತುಂಬ ಹೆಲ್ತಿ ಮತ್ತು ರುಚಿಯಾಗೂ ಇರುತ್ತೆ. ಇದು ಚಪಾತಿ, ರೊಟ್ಟಿ, ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನು. ಅದರಲ್ಲೂ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗಂತೂ ಆಗೆಲ್ಲ ಗಾದೆ ಇತ್ತಲ್ಲ, ರಾಗಿ ರೊಟ್ಟಿ ಉಚ್ಚೆಳ್ಳು ಚಟ್ನಿ ಅಂತ ಹೇಳ್ತಾಯಿದ್ರು. ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಮಾಡಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ವಾಟ್ರ್ ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಇದು ಬೇಗನೇನೂ ಆಗುತ್ತೆ ಮತ್ತು ಹೆಲ್ತಿ ಕೂಡ. ನೀವು ಟ್ರೈ ಮಾಡಿ. ನಾನು ಟ್ರೈ ಮಾಡಿದೆ. ಇಷ್ಟ ಆದರೆ ಗಗನ್ ಲೋಕೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಈ ಥರ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.